ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸದಾಗಿ ಒಂದು ಅಪ್ಡೇಟನ್ನು ಕೇಂದ್ರ ಸರ್ಕಾರದಿಂದ ನೀಡಿರುವಂಥದ್ದು. ಇದು ಎಲ್ಲರಿಗೂ ಕೂಡ ತುಂಬ ಶಾಕ್ ಆಗ್ಬೋದು. ಏನಪ್ಪ ಇದು ಹೊಸದಾಗಿ ಒಂದು ರೂಲ್ಸನ್ನು ತಗೊಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಮೋದಿಜಿಯವ್ರದ್ದು ಅಂದರೆ BJP ಸರ್ಕಾರನೇ ವಿಜಯ ಗಳಿಸಿರುವಂಥದ್ದು. ಸೊ ಅದರ ನಿಟ್ಟಿನಲ್ಲಿ ಇವಾಗ ಒಂದು ಹೊಸದಾಗಿ ಒಂದು ಬದಲಾವಣೆಯನ್ನು ಮಾಡ್ತಾ ಇರುವಂಥದ್ದು. ಇದು ಆಲ್ರೆಡಿ ವಿಷಯಗಳು ಕೇಳಿ ಬರ್ತಿತ್ತು. ಈ ರೀತಿ ರೇಷನ್ ಕಾರ್ಡನ್ನು ಈ ರೀತಿ ಇದ್ದವರು ಕ್ಯಾನ್ಸಲ್ ಮಾಡ್ತಾರೆ, ರದ್ದುಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಇನ್ನೊಂದಷ್ಟು ತಿದ್ದುಪಡಿಗಳನ್ನು ಮಾಡಿ ಇನ್ನೊಂದಷ್ಟು ವಿಷಯಗಳನ್ನು ಜೋಡಣೆ ಮಾಡಿ ಇವಾಗ ರೇಷನ್ ಕಾರ್ಡನ್ನು ಈ ರೀತಿ ಇದ್ದವರಿಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಹೇಳ್ತಿರುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ BPL ರೇಷನ್ ಕಾರ್ಡ್ ಬಂದುಬಿಟ್ಟು ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಬಡತನ ರೇಖೆಗಿಂತ ಕೆಳಗೆ ಉಳಿದಿರುವಂತಹ ಜನಗಳಿಗೇ ಈ BPL ರೇಷನ್ ಕಾರ್ಡು ಇದ್ದಿದ್ದು. ಬಟ್ ಆದರೆ ಈಗ ಬಂದು ತುಂಬ ಜನ ದುರ್ಬಳಕೆಯನ್ನು ಪಡಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರುವಂಥದ್ದು. ಸೊ BPL ರೇಷನ್ ಕಾರ್ಡು ಇನ್ನೂ ಜಾರಿ ತಗೊಬಂದಿದೆ ಬೇರೆ ಜನಗಳಿಗೆ, ಎಲ್ಲನೂ ಉಚಿತವಾಗಿ ಸಿಗಲಿ ಅವರಿಗೆ, ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳಾಗಿರ್ಬೋದು ಅಥವಾ ಎಲ್ಲ ಉಪಯೋಗಗಳಾಗಿರ್ಬೋದು ಅವರಿಗೆ ಈಸಿಯಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದು BPL ಕಾರ್ಡು. ಮತ್ತು ಯಾರೆಲ್ಲ ಏನು ಕಾರುಗಳು ಐಷಾರಾಮಿ ವಸ್ತುಗಳನ್ನು ಇಟ್ಕೊಂಡು BPL ಕಾರ್ಡ್ಗಳನ್ನು ಇಟ್ಕೊಂಡು ಅವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತಹ ಜನಗಳು ತುಂಬ ಜನ ಇದ್ದಾರೆ, ಸಾಕಷ್ಟು ಜನಗಳಿದ್ದಾರೆ. ಆದರೆ ಇವಾಗ ನಮ್ಮ ದೇಶದಲ್ಲೂ ಕೂಡ ಅದೇ ಥರನೇ ಆಗಿದೆ. BPL ರೇಷನ್ ಕಾರ್ಡ್ ಇದ್ದರೂ ಕೂಡ ಏನು ಐಷಾರಾಮಿ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಸೊ ಅದು ಬಡ ಕುಟುಂಬಗಳಲ್ಲ. ಸೊ ಅಂಥವರಲ್ಲಿ ನಾವು ಏನು ರಿಟರ್ನ್ ತೊಗೊತಾ ಇದ್ದೀವಿ ಅಂದರೆ ರದ್ದುಗೊಳಿಸ್ತಾ ಇದ್ದೀವಿ ರೇಷನ್ ಕಾರ್ಡನ್ನು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿಜಿಯವರು ಬರ್ತಾನೆ ಸೊ ಈ ರೀತಿ ಒಂದು ಹೊಸ ರೂಲ್ಸನ್ನು ತಗೊಬರ್ತಾ ಇದ್ದಾರೆ. ಹೊಸ ರೂಲ್ಸ್ ಏನಲ್ಲ, ಇದು BPL ಕಾರ್ಡ್ ಇದ್ದವರಿಗೆ ಇದೇ ರೂಲ್ಸ್ ಆಗಿದ್ದು. ಬಡತನ ರೇಖೆಗಿಂತ ಕಮ್ಮಿ ಇರಬೇಕು ಮತ್ತು ಹಿಂದುಳಿದವರು ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿರ್ತಾರೋ ಅವರಿಗೆ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದರು. ಬಟ್ ಅದನ್ನು ಮೀರಿ ತುಂಬ ಜನ ಅಪ್ಲೈ ಮಾಡಿರೋ ಕಾರಣ ಇವಾಗ ಈ ವಿಷಯನ ಹೇಳ್ತಾ ಇದ್ದಾರೆ. ಇವಾಗ ಏನಂತ ಹೇಳಿದ್ರೆ ಏನು ಉನ್ನತ ಅಧಿಕಾರಿಗಳು ಅಂದರೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂಥವರೆಲ್ಲ ಲೈಟ್ ಮೋಟರ್ ವೆಹಿಕಲ್ಗಳನ್ನು ಇಟ್ಕೊಂಡು ಮತ್ತು ಕಾರ್ಗಳನ್ನು ಇಟ್ಕೊಂಡು ಅಂದರೆ ವೈಟ್ ಬೋರ್ಡ್ ಕಾರ್ಗಳನ್ನು ಇಟ್ಕೊಂಡು BPL ಕಾರ್ಡ್ ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರಂತೆ. ಸೊ ಅವ್ರದ್ದೆಲ್ಲರದ್ದು ಕೂಡ ಕಡಿತಗೊಳಿಸುವಂಥ ನಿರ್ಧಾರವನ್ನು ಸರ್ಕಾರ ಇವಾಗ ಕೈಗೊಂಡಿರುವಂಥದ್ದು. ಇನ್ನೊಂದು ವಿಷಯ ಬಂದ್ಬಿಟ್ಟು ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ 9,000 ರಿಂದ 12,000ವರೆಗೆ ವಿದ್ಯುತ್ ಬಿಲ್ಲನ್ನು ಯಾರೆಲ್ಲ ಪೇ ಮಾಡ್ತಾ ಇದ್ದಾರೋ ಸೊ ಅಂಥ ಕುಟುಂಬಗಳು ಕೂಡ ಏನು ಆರ್ಥಿಕವಾಗಿ ಪ್ರಬಲವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅಂಥವ್ರದ್ದು ಕೂಡ ಇವರಲ್ಲಿ ಕಡಿತಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಸಾಕಷ್ಟು ಐಷಾರಾಮಿ ವಸ್ತುಗಳನ್ನು ಇಟ್ಕೊಂಡಿರುವಂಥವ್ರದ್ದೆಲ್ಲರದ್ದು ಕೂಡ ಅವರು ಇನ್ನು ಕಡಿತವನ್ನು ಗೊಳಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ನೋಡೋದಾದರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳನ್ನು ಹೊಂದಿರುವಂತಹ ಕುಟುಂಬಸ್ಥರು ಕೂಡ BPL ರೇಷನ್ ಕಾರ್ಡನ್ನು ಹೊಂದುವ ಹಾಗಿಲ್ಲ ಎನ್ನುವಂತಹ ನಿಯಮಗಳನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಯಾರೆಲ್ಲ ಈ ರೀತಿ ಐಷಾರಾಮಿ ಜೀವನಗಳನ್ನು ನಡೆಸ್ತಾ 9,000 ರಿಂದ 12,000ವರೆಗೂ ಕರೆಂಟ್ ಬಿಲ್ಲನ್ನು ಕಟ್ತಾ ಇದ್ದಾರೋ ಮತ್ತು ವೆಹಿಕಲ್ಗಳನ್ನು ಇಟ್ಕೊಂಡಿದ್ದಾರೋ ಮತ್ತು ಯಾರೆಲ್ಲ ಗೌರ್ಮೆಂಟ್ ಜಾಬ್ಸಲ್ಲಿದ್ದಾರೋ ಅವ್ರದ್ದೆಲ್ಲರದ್ದು ಕೂಡ ಇಲ್ಲಿ ಏನು ರದ್ದುಗೊಳಿಸ್ತಾ ಇದ್ದಾರೆ. ಇದೆಲ್ಲ ಬಂದು ಆಹಾರ ಇಲಾಖೆ ಕೇಂದ್ರ ಸರ್ಕಾರದಿಂದ ನೇರ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ತಪ್ಪಾದ ಆಹಾರ ಅರ್ಹತೆಯನ್ನು ಹೊಂದಿದ್ರೂ ಕೂಡ BPL ಕಾರ್ಡನ್ನು ಹೊಂದಿರ್ತಾರೋ ಪ್ರಯೋಜನಗಳನ್ನು ಪಡ್ಕೊತಾ ಇದ್ದಾರೋ ಅಂಥ ಕುಟುಂಬದವರ ಗುರುತಿನ ಚೀಟಿಯನ್ನು ಅವರು ಕ್ಯಾನ್ಸಲ್ ಮಾಡೋದಲ್ಲದೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದಾರೆ ಎನ್ನುವಂತಹ ಅಂದಾಜು ವಿಷಯ ಕೂಡ ಹೊರಗೆ ಬಂದಿರುವಂಥದ್ದು. ಸೊ ಯಾರೆಲ್ಲ BPL ರೇಷನ್ ಕಾರ್ಡನ್ನು ಹೊಂದಿ ಈ ರೀತಿ ಐಷಾರಾಮಿ ಜೀವನಗಳನ್ನು ನಡೆಸ್ತಾ ಇದ್ದೀರೋ ನೀವೇ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ನಿಮ್ಮ ರೇಷನ್ ಕಾರ್ಡನ್ನು ಆದಷ್ಟು ಬೇಗ ನೀವೇ ಮಾಡ್ಕೊಳ್ಳಿ, ಹಾಗಿಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಕ್ಯಾನ್ಸಲ್ ಮಾಡುವಂಥದ್ದು. ಸೊ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ರೇಷನ್ ಕಾರ್ಡ್ ಅಂತ ಹೇಳಿಬಿಟ್ಟು.